ಸೊ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಚೇರ್ ಮೇಲೆ ಕೂತ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಸೊ ಹಂಗಾಗಿ ಒಂದು 3 ಸೀಟರ್ ಸೋಫಾನಾದರೂ ನೋಡ್ಕೊಂಡು ಬರೋಣ ಅಂತೇಳಿ ಮಾರುತಳ್ಳಿ ಬ್ರಿಡ್ಜ್ಗೆ ಬಂದಿದ್ದೀವಿ. ಸೊ ನಾವು ಅಂದ್ಕೊಂಡಿರೋ ಪ್ರೈಸ್ಗಿಂತನೂ ತುಂಬಾ ಕಾಸ್ಟ್ಲಿ ಹೇಳ್ತಾ ಇದ್ರು. ಸೊ ಫೈನಲಿ ಒಂದು 5ರಿಂದ 6 ಶಾಪ್ಗಳು ಹೋಗಿ ನೋಡಿದಾಗ ನಮ್ಮ ಬಜೆಟಲ್ಲಿನೇ ರೀಸನೇಬಲ್ ಪ್ರೈಸಲ್ಲೇ ನಮಗೆ ಒಳ್ಳೆ ಕ್ವಾಲಿಟಿಯ ಸೋಫಾ ಕೂಡ ತೊಗೊಂಡು ಬಂದ್ವಿ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ನಮ್ಮ ನಾದಿನಿಯವರು ಕೂಡ ಬೈಕೆ ಬುತ್ತಿನ ತೊಗೊಂಡು ಬರ್ತೀವಿ ಅಂತ ಹೇಳಿದರು. ಸಿಗೋದ 2 ದಿನ ವೀಕ್ಲಿ, ಅವಳು ಕೂಡ ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಬೇಡ ಸುಮ್ಮನೆ ಬಂದು ಮಾತಾಡ್ಸ್ಕೊಂಡು ಹೋಗಿ ಬುತ್ತಿ ಎಲ್ಲ ಬೇಡ ಅಂತ ಹೇಳಿದೆ. ಇಲ್ಲ ನಾವು ಬೈಕೆ ಬುತ್ತಿನ ತೊಗೊಂಡು ಬರ್ತೀವಿ ಅಂತೇಳಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಚಪಾತಿ, ಪಲ್ಯ, ಸ್ವೀಟ್ಸು, ಅನ್ನ ಎಲ್ಲ ತೊಗೊಂಡು ಬಂದಿದ್ರು. ಮತ್ತು ಹಣ್ಣುಗಳನ್ನು ಕೂಡ ತೊಗೊಂಡು ಬಂದಿದ್ರು. ಸೊ ಎಲ್ಲರೂ ಬಂದಿರೋದು ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಮಧ್ಯಾಹ್ನ ಎಲ್ಲರೂ ಒಟ್ಟಿಗೆ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಮನೇಲೇ ಟೈಮ್ ಸ್ಪೆಂಡ್ ಮಾಡಿ ಸಾಯಂಕಾಲ 5 ಗಂಟೆ ಮೇಲೆ ಅವರು ಕೂಡ ಟೀನ ಕುಡ್ಕೊಂಡು ಹೊರಟೋದ್ರು. ಸೊ ನನ್ನ ಪೂರ್ತಿ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದರೂ ಇಂಟ್ರೆಸ್ಟೆಡ್ ಇದ್ದರೆ ಚೆಕ್ ಮಾಡ್ಕೊಳ್ಳಿ.